ಹೆಸರು ಮಾತ್ರ ಬೆಳ್ಳಿ ಅಂತ, ಕೈ ತುಂಬಾ ಬಂಗಾರನೇ ಇರೋದು. ಏನ್ ಸುರೇಶಣ್ಣ, ಸರಿ ತಾನೆ? ಮೈ ತುಂಬಾ ಮನಸ್ಸು ಕೂಡ ಬಂಗಾರ. ಎಲ್ರಿಗಿಂತ ಸ್ವಲ್ಪ ದೊಡ್ಡ ಮನಸ್ಸಿರುವಂತದ್ದು ಅವ್ರ ದೇಹದಲ್ಲಿ. ಹಂಗಾಗಿ ನಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟಲೇಬೇಕು. ಇನ್ನೂರ ನಮ್ಮ ಗೌರವಿತ ಹಿರಿಯರು ಗೃಹ ಸಚಿವರಾಗಿ ಅತ್ಯಂತ ದಕ್ಷ ಆಡಳಿತವನ್ನು ಕೊಟ್ಟಂತ ಸನ್ಮಾನಿತ ಜ್ಞಾನೇಂದ್ರಣ್ಣ ಅವರೇ, ನಮ್ಮೆಲ್ಲರ ಮಾರ್ಗದರ್ಶಕರು, ಒಂದು ಮಾದರಿ ವಿಧಾನ ಪರಿಷತ್ತಿನ ಸದಸ್ಯ ಸೇವೆ ಸಲ್ಲಿಸಿದಂತ ರುದ್ರೇಗೌಡ್ರೆ, ಗೌರವಿತ ಕುಮಾರಸ್ವಾಮಿಗಳೇ, ನಮ್ಮ ಗ್ರಾಮಾಂತರ ಅಶೋಕ್ ನಾಯ್ಕ ಇದ್ದಾರ, ಅಶೋಕಣ್ಣ ಬಂದು ಹೋದ್ರು, ರಾಜ್ಯ ಗೌರವಿತ ಉಪಾಧ್ಯಕ್ಷರಂತ ಗೌರವಿತ ರೂಪಲಿ ನಾಯ್ಕರವರೇ, ನಮ್ಮ ಜಿಲ್ಲೆಯ ಗೌರವಿತ ಅಧ್ಯಕ್ಷರು ಜಗದೀಶ್ ಇದ್ದಾರೆ, ಚಿಕ್ಕಮಂಗ್ಳೂರು ಅಧ್ಯಕ್ಷರು ದೇವರಾಜ್ ಇದ್ದಾರೆ, ನಮ್ಮ ಉತ್ತರ ಕನ್ನಡದ ಅಧ್ಯಕ್ಷರು ಹೆಗಡೆಯವರು ಇದ್ದಾರೆ, ಸನ್ಮಾನಿತ ಮೇಘರಾಜ್ ರವರೇ, ರಾಜ್ಯ ಪ್ರಕೋಷ್ಠದ ಮುಖ್ಯಸ್ಥರಂತ ದತ್ತಾತ್ರೇಯ ಅವರೇ, ಮೇಘಣ್ಣವರೇ, ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿ ಪ್ರಬುದ್ಧರ ಸಭೆ ಅಂತ ಕರೆದಾಗ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಪ್ರಮುಖ ಕಾರ್ಯಕರ್ತರು 3 ಜಿಲ್ಲೆಗಳಿಂದ ಬಂದಿದ್ದಾರೆ. ಅವ್ರನ್ನು ಕೂಡ ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ತಿಳಿಸ್ತಾ, ನಮ್ಮೆಲ್ಲರ ಗೌರವಿತ ಶಾಸಕರು ಶಿವಮೊಗ್ಗದ ಸನ್ಮಾನಿತ ಚನ್ನಬಸಪ್ಪನವರೇ, ವಿಶೇಷವಾಗಿ ಕಾರ್ಪೊರೇಟ್ ಸೆಕ್ಟರ್ ಇಂದ ನಮ್ಮ ಕೈಗಾರಿಕಾ ಉದ್ಯಮಿಗಳು ಬಂದಿದ್ದಾರೆ, ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು, ಇತರೆ ಬೇರೆ ಬೇರೆ ಕ್ಷೇತ್ರ ತೊಡಸ್ಕೊಂಡಂತ ಅನೇಕ ಮಹನೀಯರು ಬಂದಿದ್ದಾರೆ. ಅವ್ರನ್ನು ಕೂಡ ಸ್ವಾಗತವನ್ನು ಬಯಸ್ತಾ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಬೆಳಗ್ಗೆ 3 ವಿಭಾಗದ ಪದಾಧಿಕಾರಿಗಳ ಸಭೆಯನ್ನ ಮುಗಿಸಿ ಈಗ ನಮ್ಮ 3 ಜಿಲ್ಲೆಯ ತಮ್ಮ ಅನೇಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ಕೆಲಸವನ್ನ ನಿರ್ವಹಣೆ ಮಾಡುವಂತ ಪ್ರಮುಖರನ್ನ ನಾವೆಲ್ಲರೂ ಕೂಡ ಪಕ್ಷದ ಕಡೆಯಿಂದ ಸೇರಿಸುವಂತ ಒಂದು ಪ್ರಯತ್ನವನ್ನ ಮಾಡಿದಂತ ನಮ್ಮ 3 ಜಿಲ್ಲೆಯ ಗೌರವಿತ ಅಧ್ಯಕ್ಷರಿಗೆ, ಗೌರವಿತ ರಾಜ್ಯಾಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಯನ್ನ ತಿಳಿಸ್ತಾ ಇದ್ದೀನಿ. ಆಗ್ಲೇ ಕೋಟಾಶ್ರೀ ಪೂಜಾರಿ ಮಾತಾಡ್ತಾ ಹೇಳಿದ್ರು, ಅಟಲ್ ಜಿ ಅವರ ಒಂದು ಹಳೆಯ ನೆನಪನ್ನ, ಯಾಕೆ ಅಧಿಕಾರಗಳನ್ನ ಕಳ್ಕೊಂಡ್ವಿ ಅನ್ನೋದು ಅಟಲ್ ಜಿ ಭಾಷೆಯಲ್ಲಿ ಯಾವ ರೀತಿ ಹೇಳ್ಕೊಂಡ್ರು ಅನ್ನೋದು ಸೂಕ್ಷ್ಮವಾಗಿ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಮತ್ತೆ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಂಬೇಡ್ಕರ್ ಅವರು ಹೇಳಿದಂತ ಒಂದು ಮಾತು. ಇದಕ್ಕೆ ಕಾರಣ ಏನು ಅಂದ್ರೆ, ಯಾವ್ಯಾವಾಗ ನಾವು ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಮರೆತಾಗ ಅನೇಕ ಸವಾಲುಗಳು ಈ ರಾಷ್ಟ್ರ ಎದುರಿಸಿದ್ದು ಇತಿಹಾಸದ ಪುಟಗಳನ್ನ ತೆಗೆದು ನೋಡಿದಾಗ ನಾವೆಲ್ಲರೂ ಕೂಡ ನೋಡಿದಿರಿ. ನಾವು ಇತಿಹಾಸವನ್ನ ಮರೆತ ಕಾರಣಕ್ಕೋಸ್ಕರ ಬ್ರಿಟಿಷರು ನಮ್ಮ ದೇಶವನ್ನ ಆಡಳಿತವನ್ನು ಮಾಡ್ತಾರೆ, ಪಾಶ್ಚಿಮಾತ್ಯ ಸಂಸ್ಕೃತಿ ನಮ್ಮನ್ನ ದಾಸರಾಗಿ ನೋಡಂತ ಒಂದು ಪರಿಸ್ಥಿತಿನೂ ಕೂಡ ನಾವೆಲ್ಲರೂ ಕೂಡ ಎದುರಿಸು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಈ ಎಲ್ಲ ಐತಿಹಾಸಿಕ ಪ್ರಜ್ಞೆಯನ್ನ ಅರ್ಥಕೊಂಡು 2014ನೇ ಇಸ್ವಿಯಲ್ಲಿ ಸನ್ಮಾನಿತ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ನಮ್ಮಲ್ಲಿ ಪುಟಿದೆಬ್ಬಿಸುವಂತ ಒಂದು ಪವಿತ್ರವಾದಂತ ಒಂದು ಆಂದೋಲನ ಕಾರ್ಯವನ್ನ ಮಾಡಿದಂತ ಪ್ರತಿಫಲ 3ನೇ ಬಾರಿಗೆ ನಾವು NDA ಸರ್ಕಾರದ ಆಡಳಿತವನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಅಂತ ಹೇಳಿ ನಮಗೆಲ್ಲರೂ ಕೂಡ ಈಗಾಗಲೇ ಅನುಭವ ಆಗಿದೆ. ಈ ವರ್ಷ ನಾವು ಮೋದಿಜಿಯವರ ಸರ್ಕಾರದ NDA ಸರ್ಕಾರದ 11ನೇ ವರ್ಷದ ಒಂದು ಯುಗಕ್ಕೆ ಹೆಜ್ಜೆಯನ್ನ ಇಟ್ಟಂತ ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಈ 11 ಅನ್ನಕ್ಕೆ ಅತ್ಯಂತ ಬಹಳ ಮಹತ್ವ ಇದೆ, ಆಲೋಚನೆಗಳಿದೆ, ಆ ಸಂಕೇತಕ್ಕೆ ಅದರದೇ ಆದ ಶಕ್ತಿ ಇದೆ.
ಹಾಗಾಗಿ ಆ ಅದ್ಭುತವಾದಂತ ಸಂಖ್ಯೆಯ ವರ್ಷದ ಸರ್ಕಾರದ ಸಾಧನೆಯ ಆಡಳಿತ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಸಮಯವನ್ನ ಇವತ್ತು ಜವಾಬ್ದಾರಿಯನ್ನ ಹೊತ್ತು ಪಕ್ಷದ ಕಾರ್ಯಕರ್ತರಾಗಿ ಕೆಲಸವನ್ನ ಮಾಡುವಂತ ಒಂದು ಜವಾಬ್ದಾರಿ ಹೊತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದೀವಿ. ಒಂದ್ ಕಾಲದಲ್ಲಿ ಭಾರತ ಬಡ ರಾಷ್ಟ್ರ ಅಂತ ಹೇಳಿ ನಮ್ಮನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಂತ ಒಂದು ಸಂದರ್ಭದಲ್ಲಿ ಅದನ್ನ ಕಿತ್ತೆಸ್ತು ಒಂದು ವಿಕಸಿತ ಭಾರತದ ದಿಕ್ಕಿನಲ್ಲಿ ದಾಪುಗಾಲನ್ನ ಇಡುವಂತ ಒಂದು ಪ್ರೇರಣೆ ಸನ್ಮಾನ್ಯ ಶ್ರೀಯುತ ನರೇಂದ್ರ ಮೋದಿಜಿಯವರ ಒಂದು ಸರ್ಕಾರದ ಆಡಳಿತದಲ್ಲಿ ನಮಗೆಲ್ಲರೂ ಕೊಟ್ಟಿದ್ದಾರೆ ಅಂತ ಹೇಳಿ ಅತ್ಯಂತ ಅಭಿಮಾನಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಇತಿಹಾಸದ ಪುಟದಲ್ಲಿ ಅನೇಕ ಹೋರಾಟಗಳು ನಡೆದಿದೆ. ರಾಮ ಮಂದಿರದ ಹೋರಾಟಗಳು ನಡೆದಿದೆ. ಜಮ್ಮು ಕಾಶ್ಮೀರ ಆರ್ಟಿಕಲ್ 370 ಕಿತ್ತೊಗಿಬೇಕು ಅಂತ ಹೇಳಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ನೇತೃತ್ವದಲ್ಲಿ ಹೋರಾಟಗಳು ನಡೆದಿದೆ. ರಾಮ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಅನೇಕ ಕುಟುಂಬಗಳು, ಎಷ್ಟೋ ಜನ ಕಾರ್ಯಕರ್ತರು ಜೀವನ ತೆತ್ಕೊಂಡಿದ್ದಾರೆ. ಈ ರೀತಿಯ ಇತಿಹಾಸದ ಪುಟವನ್ನ ತಿರ್ಸ್ಕೊಂಡು ಹೋದಾಗ ಇದು ಕೂಡ ಒಂದು ವಿಶೇಷವಾದಂತ ಸಂದರ್ಭ. ಇದು ಒಂದು ಹೋರಾಟನೇ. ಮೋದಿಜಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಇಷ್ಟೊಂದು ನೂರಾರು ಜಾತಿಗಳು, ಪಕ್ಷಗಳು, ಧರ್ಮಗಳು ಇದ್ದಾಗ ಹಿಂದುತ್ವ ಒಂದು, ದೇಶ ಒಂದು, ಭಾರತ ಮಾತೆ ಒಂದು ಅಂತ ಹೇಳಿ ತಾವೆಲ್ಲರೂ ಕೂಡ ತಮ್ಮ ಕಾಲಲ್ಲಿ ಹಾಕೊಂಡ ಚಪ್ಪಲಿನ ಸವಸ್ಕೊಂಡು ಭಾರತ್ ಮಾತೆಗೆ ಜೈ ಅಂತೇಳಿ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಇವತ್ತು 3ನೇ ಬಾರಿಗೆ ಸರ್ಕಾರದ ಆಡಳಿತವನ್ನ ನೋಡ್ಲಿಕ್ಕೆ ನಿಮ್ಮ ಜೀವನದ ಒಂದು ಇತಿಹಾಸ ಪುಟದಲ್ಲಿ ಕೂಡ ಅತ್ಯಂತ ಪವಿತ್ರವಾದಂತಹ ಕಾರ್ಯವನ್ನ ನಮ್ಮ ಭಾಜಪ ಕಾರ್ಯಕರ್ತರು ಈ ನಾಡಿನ ಸಜ್ಜನ ಬಂಧು ಏನು ಮಾಡಿದ್ದಾರೆ ಅಂತೇಳಿ ಅತ್ಯಂತ ಅಭಿಮಾನದ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಮಾತಾಡ್ತಾ ಹೇಳ್ತಾ ಇದ್ರು ರಾಘಣ್ಣ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿ. ಯೋಚನೆ ಮಾಡಿ, ಈ ಭ್ರಷ್ಟ UPA ಸರ್ಕಾರ 2 ಅವಧಿಯ ಸರ್ಕಾರವನ್ನ ರಚನೆಯನ್ನ ಮಾಡಿ ಖಾಲಿ ಕೀಯನ್ನ ಸರ್ಕಾರಕ್ಕೆ ಕೊಟ್ಟು ಬಿಟ್ಟು ಹೋದಂತ ಸಂದರ್ಭದಲ್ಲಿ ಈ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತ ಹೇಳಿ ಮೋದಿಜಿಯವರ ನೇತೃತ್ವವನ್ನ ವಹಿಸ್ಕೊಂಡು ಆದ್ಮೇಲೆ ಅನೇಕ ಸವಾಲುಗಳ ಮಧ್ಯನೂ ಕೂಡ ಯಾವ ರೀತಿ ದೇಶದ ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನ, ಮೂಲಭೂತ ಸೌಕರ್ಯಗಳನ್ನ ಕಟ್ಟುವಂತ ಕೆಲಸವನ್ನ ಮಾಡಿದ್ರು. ಗೌರವಂತ ಸಿದ್ದರಾಮಯ್ಯನವರು ನಾನು ಗ್ಯಾರಂಟಿ ಕೊಟ್ಟಿದ್ದೀನಪ್ಪ, ಬೇರೆ ಅಭಿವೃದ್ಧಿ ಕಾರ್ಯಕ್ಕೆ ಚೆಕ್ ತರಬೇಡ್ರಿ, ಫೈಲ್ ತರಬೇಡ್ರಿ ಅಂತ ಹೇಳ್ತಾರೆ. ಆದ್ರೆ ಗೌರವಂತ ನರೇಂದ್ರ ಮೋದಿಜಿಯವರು ದೇಶಕ್ಕೆ ಕೊಟ್ಟಂತ 37-38 ಲಕ್ಷ ಕೋಟಿ ಬಜೆಟ್ ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೂ ಕೂಡ ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡ್ತಾ ಇರೋದು, ಅಭಿವೃದ್ಧಿ ಆಗ್ತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಸಂದರ್ಭ ಏನು, ಒಂದ್ ಕಡೆಗೆ ರಷ್ಯಾ ಉಕ್ರೇನ್ ಯುದ್ಧ ಆಗ್ತಾ ಇದೆ. ಸಂದರ್ಭ ಏನು, ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚ ಆರ್ಥಿಕವಾಗಿ ಜರ್ಜರಿತವಾಗಿರಂತ ಈ ಸಂದರ್ಭದಲ್ಲಿ ಯಾವ ರೀತಿ ಭಾರತ ರಕ್ಷಣೆ ಆಗ್ತಾ ಇದೆ. ಸಂದರ್ಭ ಏನು, ಟ್ರಂಪ್ ತೆರಿಗೆ ನೀತಿ ಇಡೀ ಪ್ರಪಂಚದ ಮೇಲೆ ಯಾವ ರೀತಿ ಅದರ ಪ್ರಭಾವ ಬಿದ್ದಿದೆ, ಯಾವ ರೀತಿ ಆ ಒಂದು ತೆರಿಗೆ ನೀತಿಯಿಂದ ನಮ್ಮಂತ ದೇಶಗಳಿಗೆ ಹೊಡ್ತಾ ಆದ್ರೂ ಕೂಡ, ಮತ್ತೆ ಇನ್ನೊಂದ್ ಕಡೆಗೆ ಪಕ್ಕದಲ್ಲಿರುವಂತಹ ಪಾಕ್, ಬಾಂಗ್ಲಾ ಇರ್ಬೋದು, ಚೀನಾ ಇರ್ಬೋದು, ಇವರೆಲ್ಲ ಕಿರಿಕಿರಿಗಳ ಮಧ್ಯನೂ ಕೂಡ ಭಾರತದ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಎತ್ತಿಟ್ಕೊಂಡು ಯಾವ ರೀತಿ ಗೌರವಂತ ಪ್ರಧಾನ ಮಂತ್ರಿಗಳು ಈ ದೇಶವನ್ನ ನಡೆಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿ ರಾಜತಾಂತ್ರಿಕವಾಗಿ ದೇಶದ ಗೌರವವನ್ನ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನಕ್ಕೆ ಅನೇಕ ಉದಾಹರಣೆಗಳನ್ನ ನಮ್ಮ ಕಣ್ಮುಂದೆ ಈಗಾಗಲೇ ಸಾಕ್ಷೀಭೂತರಾಗಿ ನಾವೆಲ್ಲರೂ ಕೂಡ ನೋಡ್ತಾ ಇರೋದು, ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ನಿಮ್ ರಾಘಣ್ಣ ಈ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳಕ್ಕಿಂತ ಮೊದಲು 2 ಮಾತನ್ನ ಮತ್ತೆ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಒಂದು ದೇಶದ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೂ ಹಣ ಬೇಕಾಗತ್ತೆ. ನಮ್ಮ ಹಿಂದಿನ ಒಂದು ದೇಶದ ಬಜೆಟ್ ಯಾವುದೇ ಕಾರಣಕ್ಕೂ ನಮ್ಮ ಇನ್ಫ್ರಾಸ್ಟ್ರಕ್ಚರ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಇದೇ 2014ನೇ ಇಸ್ವಿಯವರು ಕೂಡ ನಮ್ಮ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಸುಮಾರು 5.7 ಕೋಟಿ ಇದ್ರು. ಇವತ್ತಿಗೆ 15.7 ಕೋಟಿ ಆಗಿದೆ. ಹಿಂದಿದ್ದು 5.7 ಕೋಟಿ. ಆ ಒಂದು ಸೋರಿಕೆಯನ್ನ ತಡೆದು ಅದ್ರ ಮುಖಾಂತರ ದೇಶದ ಒಂದು ಆದಾಯವನ್ನ ಹೆಚ್ಚಿಕೊಳ್ಳುವಂತ ಒಂದು ಪ್ರಯತ್ನ ಆಗಿದ್ದು ತಮಗೆ ಗೊತ್ತಂತ ವಿಚಾರ. ಮತ್ತೆ ಟ್ಯಾಕ್ಸ್ ರಿಟರ್ನ್ ಕೂಡ 2014ರಲ್ಲಿ 4 ಕೋಟಿ ಅಷ್ಟು ಜನ ರಿಟರ್ನ್ ಫೈಲ್ ಮಾಡ್ತಾ ಇದ್ರು. ಇವತ್ತು 2024ಕ್ಕೆ ಅದರಲ್ಲಿ 8.61 ಕೋಟಿ ಜನ
ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನ ಫೈಲ್ ಮಾಡುವಂತ ವ್ಯವಸ್ಥೆ ಇವತ್ತು ಆಗ್ತಾ ಇದೆ. ಹಾಗೆ ಅಂತ ಹೇಳಿ ಸನ್ಮಾನಿಸಿದ ನರೇಂದ್ರ ಮೋದಿ ಅವರು ಹುಚ್ಚಪಟ್ಟ ಟ್ಯಾಕ್ಸ್ ಕಲೆಕ್ಷನ್ ಹಾಕಿ ನಮ್ಮನ್ನ ಕಿತ್ತಿಂದು ದೇಶದ ಬೊಕ್ಸವನ್ನ ತುಂಬ್ತಾ ಇದಾರೆ ಅಂತ ಯಾರು ಕೂಡ ತಪ್ಪು ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹಿಂದಿನ UPA ಸರ್ಕಾರದ ಸ್ಲ್ಯಾಬ್ಗಳೇನಿತ್ತು ಅದಕ್ಕಿಂತ ಕಮ್ಮಿ ಕಲೆಕ್ಷನ್ ಮಾಡಿ, ಮತ್ತೆ ನಮ್ಮ ದೇಶದ ಇಂಡಸ್ಟ್ರಿ ಇರ್ಬೋದು, ನಮ್ಮ ಹೊರದೇಶದಿಂದ ಬರುವಂತ ಇನ್ವೆಸ್ಟರ್ಸ್ಗಳು ಇರ್ಬೋದು, ಈ ದಿಕ್ಕಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ರೈತರ ಒಂದು ಬೆಳೆಗೆ ಒಂದು ವೈಜ್ಞಾನಿಕ ಬೆಳೆಯನ್ನ ಕೊಟ್ಟು ಎಲ್ಲ ರೀತಿಯಿಂದ ಸಪೋರ್ಟ್ ಅನ್ನ ಕೊಟ್ಟು ಅವರ ಒಂದು ಇನ್ಕಮ್ ಅನ್ನ ಡಬಲ್ ಮಾಡುವಂತ ಪ್ರಯತ್ನ, ಅವರ ಕನ್ಸ್ಯೂಮ್ ಮಾಡುವಂತ ಪವರ್ ಅನ್ನ ಹೆಚ್ಚಿಗೆ ಮಾಡುವಂತ ಮುಖಾಂತರ ದೇಶದ ಬಡ ಜನರನ್ನ ಆ ಒಂದು ಪರ್ಸೆಂಟೇಜ್ ಸಂಖ್ಯೆಯನ್ನ ಅತ್ಯಂತ ಕಮ್ಮಿಗೆ ಇಳಿಸುವಂತ ಪ್ರಯತ್ನ ಮಾಡಿ ಇದ್ರ ಮುಖಾಂತರ ದೇಶವನ್ನ ಕಟ್ಟುವಂತ ಕೆಲಸವನ್ನ ಸನ್ಮಾನ್ಯಶ್ರೀತ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಆಗ್ತಾ ಇದೆ. ಉದಾಹರಣೆಗೆ 2014-15 ಟೋಟಲ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ 33% ಇದ್ರೆ ಇವತ್ತು 22% ಇದೆ. ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗೆ 15% ಇದೆ. ಹಾಗಾಗಿ ಯಾರು ಕೂಡ, ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲಿ ಬೇರೆ ಬೇರೆ ಕಡೆ ಹೋದಾಗ ಟ್ಯಾಕ್ಸ್ ಪೇಯರ್ಸ್ ಜೊತೆಗೆ ಮೀಟಿಂಗ್ ಆದಾಗೂ ಕೂಡ ಕಂಪ್ಲೇಂಟ್ ಬಂತು, ಜೀವರಾಜಣ್ಣ ಕಂಪ್ಲೇಂಟ್ ಬಂತು. ಆದ್ರೆ ಸೆಂಟ್ರಲೈಸ್ ಸಿಸ್ಟಮ್ ಇದು ಜಾರಿಗೆ ತಂದಿದ್ದೆ. ಮೊದಲು 2-3 ರೀತಿಯ ಸ್ಲ್ಯಾಬ್ ಗಳಲ್ಲಿ ನಾವು ಡಿವೈಡ್ ಮಾಡ್ಕೊಂಡು ಕಟ್ತಾ ಇದ್ವಿ. ಸೆಂಟ್ರಲೈಸ್ ಸಿಸ್ಟಮ್ ಬಂದು ಒಂದೇ ಸರಿ ನೋಡ್ಲಿಕ್ಕೆ ದೊಡ್ಡ ಮೊತ್ತ ಅಂತೇಳಿ ನಮಗೆಲ್ಲರೂ ಕೂಡ ಕಾಣುತ್ತೆ. ಆದ್ರೆ ಹಿಂದಿನ UPA ಸರ್ಕಾರಕ್ಕಿಂತ ಸ್ಲ್ಯಾಬ್ ಅನ್ನ ಆ ಒಂದು ಟ್ಯಾಕ್ಸ್ ಪರ್ಸೆಂಟೇಜ್ ಕಮ್ಮಿ ಮಾಡಿಕೊಂಡು ದೇಶದ ರೆವಿನ್ಯೂ ಅನ್ನ ಹೆಚ್ಚಿಗೆ ಮಾಡಿಕೊಂಡು ಅದ್ರ ಮುಖಾಂತರ ಟ್ಯಾಕ್ಸ್ ಪೇಯರ್ಸರ ಸಂಖ್ಯೆಗಳನ್ನು ಹೆಚ್ಚಿಗೆ ಮಾಡಿಕೊಂಡು ಅದ್ರ ಮುಖಾಂತರ ದೇಶದ ಆರ್ಥಿಕತೆ ಶಕ್ತಿ ತುಂಬಿಕೊಂಡು ಅದ್ರ ಮುಖಾಂತರ ಇವತ್ತು ಅಭಿವೃದ್ಧಿ ಕಾರ್ಯವನ್ನ ಯಾವ ರೀತಿ ಇದನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಹಾಗಾಗಿ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಿಮ್ಗೆ ಹೇಳೋದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಹೇಳಿ ಸಬ್ಕಾ ಪ್ರಯಾಸ್ ಅಂತಾನೆ ಹೇಳ್ತೀವಿ. ಆ ರೀತಿ ಮೋದಿಜಿ ಅವರಂದು ದೂರದೃಷ್ಟಿಯ ನಾಯಕತ್ವದಲ್ಲಿ ದೇಶದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗ್ತಾ ಇದೆ. ಒಂದ್ 2-3 ಸ್ಟಾಟಿಸ್ಟಿಕ್ಸ್ ಅನ್ನ ನಿಮ್ ಜೊತೆಗೆ ನಾನು ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ. ರಸ್ತೆಗಳು ಮತ್ತೆ ಹೆದ್ದಾರಿಗಳು ಭಾರತದ ಒಂದು ಅಭಿವೃದ್ಧಿಗೆ ಯಾವ ರೀತಿ ದಾಪುಗಾಲಿಕ್ತಾ ಇದೆ. 2014ವರೆಗೂ ಕೂಡ ಭಾರತದಲ್ಲಿ 91,287 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಇತ್ತು. 14ರಿಂದ ಈಗಿನವರೂ ಕೂಡ 1,46,145 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯನ್ನ ಅಭಿವೃದ್ಧಿ ಮಾಡುವಂತ ಕಾರ್ಯ ಕೇವಲ ಒಂದೇ ದಶಕದಲ್ಲಿ 60% ಹೆಚ್ಚಳವನ್ನ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಸರ್ಕಾರ ಮಾಡಿದ್ದಲ್ಲ. ಅದೇ ರೀತಿ 10 ವರ್ಷದಲ್ಲಿ 96,000 ಕಿಲೋಮೀಟರ್ ಹೆದ್ದಾರಿಗಳನ್ನ ನಿರ್ಮಿಸಿ ಅದನ್ನ ಇನ್ನೂ ಕೂಡ ಹೆಚ್ಚಿಗೆಯಾಗಿ ತೆಗೆದುಕೊಂಡಂತ ಕೆಲಸಗಳು ಕೂಡ ಆಗ್ತಾ ಇದೆ. ಎಕ್ಸ್ಪ್ರೆಸ್ ಹೈವೇಗಳು ಆಗ್ತಾ ಇದೆ. ಲಾಜಿಸ್ಟಿಕ್ಸ್ಗೆ ಬೇಕಾದಂತ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ. ರೈಲ್ವೆಗೆ ಆಗ್ಲೇ ನಮ್ಮ ಹಾಲಪ್ಪನವ್ರು ಮಾತಾಡ್ತಾ ಇದ್ದಾರೆ, 100% ಎಲೆಕ್ಟ್ರಿಫಿಕೇಶನ್. ರೈಲ್ವೆ ಬಜೆಟ್ ಸುಮಾರು 2.5 ಲಕ್ಷ ಕೋಟಿ ಅದಕ್ಕೆ ಹಣವನ್ನ ಇಡುವಂತ ಪ್ರಯತ್ನ ಇರ್ಬೋದು. ಮತ್ತೆ ಸುರಕ್ಷತೆಗೆ ಆದ್ಯತೆ ಕೊಟ್ಟು ಕೆಲಸ ಇರ್ಬೋದು. ಸಿವಿಲ್ ಏವಿಯೇಷನ್, ಏರ್ಪೋರ್ಟ್, ನಮ್ಮ ದೇಶದಲ್ಲಿ ಇಷ್ಟು ಹಗುರವಾಗಿ ನಮ್ಗೆ ಏರ್ಪೋರ್ಟ್ಗಳು ಆಗುತ್ತಂತ ನಮ್ಗೆ ಎಲ್ಲರೂ ಕೂಡ ಅನ್ಸಿತ್ತು. 2014 ಇಸ್ವಿವರೆಗೂ ಕೂಡ ನಮ್ಮ ದೇಶದಲ್ಲಿ ಒಟ್ಟು 74 ವಿಮಾನ ನಿಲ್ದಾಣಗಳಿತ್ತು. ಇವತ್ತು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, 158 ಏರ್ಪೋರ್ಟ್ಗಳನ್ನ ಕೇವಲ 14 ವರ್ಷದಲ್ಲಿ ಡಬಲ್ ಮಾಡುವಂತ ಕೆಲಸ ಮೋದಿಜಿಯವರ ನೇತೃತ್ವದ ಸರ್ಕಾರದಲ್ಲಿ ಆಗಿದೆಯಲ್ಲ. ಮತ್ತೆ ವಿಶೇಷವಾಗಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಸಾಹೇಬರು ರಾಜ್ಯ ಸರ್ಕಾರದ ಹಣದಲ್ಲಿ ಏರ್ಪೋರ್ಟ್ ಆಗಿರ್ಬೋದು. ಆದ್ರೆ ಆ ಏರ್ಪೋರ್ಟ್ಗೆ ಫ್ಲೈಟ್ಸ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ? ಉಡಾನ್ ಅಂತ ಹೇಳಿ ಕಾನ್ಸೆಪ್ಟ್ ಅನ್ನ ಜಾರಿಗೆ ತಂದು 2 ಟೈರ್ ಸಿಟೀಸ್ ಗಳಿಗೆ ಫ್ಲೈಟ್ಸ್ ಗಳು ತರ್ಲಿಕ್ಕೋಸ್ಕರ ಸಬ್ಸಿಡಿಯನ್ನ ಕೊಟ್ಟು 50% ಗಿಂತ ಸೀಟ್ಸ್ ಗಳು ಕಮ್ಮಿ ಆದ್ರೆ ಒಂದು ಪರ್ ಸೀಟ್ 500 ರೂಪೀಸ್ ಸಬ್ಸಿಡಿಯನ್ನ ಘೋಷಣೆ ಮಾಡಿದಂತ ಪ್ರತಿಫಲ ಇವತ್ತು ಶಿವಮೊಗ್ಗಕ್ಕೆ ಒಂದು ದಿನಕ್ಕೆ 12 ಟ್ರಿಪ್, 2 ಹೈದರಾಬಾದ್, 1 ತಿರುಪತಿ, 1 ಚೆನ್ನೈ, 1 ಬೆಂಗಳೂರು, 1 ಗೋವಾ,
ಡೈಲಿ ಫ್ಲೈಟ್ಸ್ ಶಿವಮೊಗ್ಗದಲ್ಲಿ ಇವತ್ತು ಓಡಾಡ್ತಿದೆಯಲ್ಲ ಇವತ್ತು. ಅಂದ್ರೆ ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ಗೆ ಆದ್ಯತೆ, ಕಾರ್ಗೋಗೆ ಆದ್ಯತೆ ಕೊಡುವಂತ ಕೆಲಸಗಳು, ವಿಮಾನ ನಿಲ್ದಾಣ ಅಭಿವೃದ್ಧಿಗಳಿರ್ಬೋದು, ಗತಿಶಕ್ತಿ ಅಂಡರ್ನಲ್ಲಿ ಅನೇಕ ಯೋಜನೆಗಳನ್ನ, ಪೋರ್ಟ್ಸ್ ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದಾರೆ ಅಂತ ಇವತ್ತು ಅಭಿಮಾನದ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಮುಖ್ಯವಾದಂತ ಒಂದು 8-10 ಹೈಲೈಟ್ಸ್ ಗಳನ್ನ ನಿಮ್ ಗಮನಕ್ಕೆ ತರ್ತೇನೆ ನಾನು. ನ್ಯಾಷನಲ್ ಹೈವೇಲ್ ಆದಂತ ಕೆಲಸಗಳು ದೇಶದಲ್ಲಿ, ನಮ್ಮ ರಾಜ್ಯದಲ್ಲಾಗಿದೆ, ನಮ್ಮ ಚಿಕ್ಕಮಗಳೂರಲ್ಲಾಗಿದೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಾಗಿದೆ, ನಮ್ಮ ಶಿವಮೊಗ್ಗದಲ್ಲಾಗಿದೆ. ಆದ್ರೆ ದೇಶದಲ್ಲಿ ಅಟಲ್ ಸುರಂಗ, ಅಟಲ್ ಟನಲ್ ತಾವೆಲ್ಲರೂ ಕೂಡ ಕೇಳಿದಿರಿ. 10,000 ಅಡಿ ಎತ್ತರದ ವಿಶ್ವದ ಅತಿ ಉದ್ದದ ಹೆದ್ದಾರಿ ಸುರಂಗ. ಈ ಸುರಂಗ ಎಲ್ಲಿ ಬರುತ್ತೆ ಅಂದ್ರೆ ಮನಾಲಿ ಮತ್ತೆ ಲೇ ಲಡಾಖ್ ನಡುವಿನ ರಸ್ತೆ ಸುಮಾರು 56 ಕಿಲೋಮೀಟರ್ನ ಕಮ್ಮಿ ಮಾಡ್ಲಿಕ್ಕೋಸ್ಕರ ಸುಮಾರು 10,000 ಅಡಿ ಎತ್ತರದ ವಿಶ್ವದ ಅತಿ ಉದ್ದದ ಸುರಂಗ ಮಾರ್ಗವನ್ನ ನಮ್ಮ ಭಾರತದ ಇಂಜಿನಿಯರ್ಸ್ಗಳು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಅತ್ಯಂತ ಅಭಿಮಾನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದು ಒಂದು. ಎರಡನೇದು ಚೆನ್ನೈ ನಶ್ರಿ ಸುರಂಗ, ಇಂಡಿಯಾಸ್ ಲಾಂಗೆಸ್ಟ್ ಹೈವೇ ಟನಲ್, ಮತ್ತೆ ಏಷ್ಯಾದ ಬೈ ಡೈರೆಕ್ಷನಲ್ ಒಂದು ಟನಲ್ ಅಂತ ಹೇಳಿ ಇವತ್ತು ಹೆಸರು ಆಗಿದೆ. ಇದು ಜಮ್ಮು ಕಾಶ್ಮೀರ್, ಉಧಂಪುರ್ ಮತ್ತೆ ರಾಂಬನ್ ನಡುವಿನಂತ 9 ಕಿಲೋಮೀಟರ್ ಉದ್ದದ ಎಲ್ಲ ಹವಾಮಾನದ ಸುರಂಗವನ್ನ ನಿರ್ಮಾಣ ಮಾಡುವಂತ ಕಾರ್ಯ ನಮ್ಮ ದೇಶದಲ್ಲಾಗಿದೆ. ಚಾರ್ಧಾಮ್ ತುಂಬಾ ಜನ ನಮ್ಮ ಹಿಂದೂಗಳು ಯಾತ್ರಿಗಳು ಹೋಗ್ತಾರೆ ಅಲ್ಲಿಗೆ. ಅಲ್ಲಿ ನಮ್ಮ ಕೇದಾರ್ನಾಥ್, ಬದ್ರಿನಾಥ್, ಯಮನೋತ್ರಿ ಮತ್ತೆ ಗಂಗೋತ್ರಿ ಸಂಪರ್ಕ ಮಾಡುವಂತ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಸುಮಾರು 825 ಕಿಲೋಮೀಟರ್ಗೆ ಸುಮಾರು 12,500 ಕೋಟಿ ವೆಚ್ಚವನ್ನು ಮಾಡಿ ಅಲ್ಲಿ ಅಭಿವೃದ್ಧಿಯ ಕಾರ್ಯವನ್ನ ಮಾಡುವಂತ ಕೆಲಸಗಳಿರ್ಬೋದು. ಅದೇ ರೀತಿ ಬೋಗಿಬಿಲ್ ಸೇತುವೆ ಅಂತ ಹೇಳಿ ಅಸ್ಸಾಂನಲ್ಲಿ ನಾರ್ತ್ ಈಸ್ಟ್ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗ್ತಾ ಇತ್ತು. ನಾರ್ತ್ ಈಸ್ಟ್ 7 ಸಿಸ್ಟರ್ಸ್ ಅಂತ ನಾವೇನು ಹೇಳ್ತೀವಿ. ಅಲ್ಲಿಯ ಎಂಪಿಗಳು ನಾವು ಭಾರತದಲ್ಲಿದ್ದೀವೋ ಅಥವಾ ನಾವು ಹೊರಗಡೆ ಇದ್ದೀವೋ, ನಮ್ಮನ್ನ ಯಾಕೆ ಕಡೆಗಣಿಸ್ಕೊಂತ ಬಂದ್ರಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಅಂತ ಹೇಳಿ ಚರ್ಚೆಗಳು ನಡೀತಾ ಇತ್ತು. ಆದ್ರೆ ಇವತ್ತು ನಾರ್ತ್ ಈಸ್ಟಿಗೆ ಎಲ್ಲ ರೀತಿಯಂತ ಮೂಲಭೂತ ಸೌಕರ್ಯಗಳನ್ನ ಕಟ್ಟುವಂತ ಕೆಲಸದಲ್ಲಿ ಬ್ರಹ್ಮಪುತ್ರ ನದಿಗೆ ಸೇತುವೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಇರ್ಬೋದು, ಈ ರೀತಿ ಆದ್ಯತೆ ಕೊಡುವಂತ ಕೆಲಸವನ್ನ ಮಾಡ್ತು. ವಿಶೇಷವಾಗಿ ಇಂಡೋ ಬಾಂಗ್ಲಾದೇಶ್ಗೆ ಮೈತ್ರಿ ಸೇತು ಅಂತ ಹೇಳಿ ಕಟ್ಟುವಂತ ಕೆಲಸ ಇರ್ಬೋದು. ಮತ್ತೆ ಗುಜರಾತ್ ಅಲ್ಲಿ ಲಾಂಗೆಸ್ಟ್ ಕೇಬಲ್ ಸ್ಟೇ ಬ್ರಿಡ್ಜ್ ಗುಜರಾತ್ ಅಲ್ಲಿ ಆಗಿದೆ. ಅಂದ್ರೆ ಕೇಬಲ್ ಇಂದ 750 ಮೀಟರ್ ಉದ್ದದ ಸುಮಾರು 980 ಕೋಟಿ ಖರ್ಚು ಮಾಡಿ ಕೇಬಲ್ ಸ್ಟೇ ಬ್ರಿಡ್ಜ್ ಮಾಡಿದರೆ ಆಶ್ಚರ್ಯ ಪಡ್ತೀವಿ ಮತ್ತೆ ಹೆಮ್ಮೆ ಅನ್ಸುತ್ತೆ. ನಮ್ಮ ಶಿವಮೊಗ್ಗದಲ್ಲಿ ಶರಾವತಿ ಮುಳುಗಡೆಯ ಸಂತಸರು ವಾಸ ಮಾಡ್ತಿರಂತ ಸಿಗಂದೂರು ಸೇತುವೆ, ಅಂಬರ್ಗೋಡು ಕಳಸುಳ್ಳಿ ಸೇತುವೆ, ಅದು ಕೂಡ ಅಷ್ಟೇ ಉದ್ದದ್ದು, 780 ಮೀಟರ್ ಉದ್ದದ್ದು. ಗುಜರಾತ್ ಇಂದ 780 ಮೀಟರ್ ಉದ್ದದ ಸೇತುವೆ. ಅದು 16 ಮೀಟರ್ ಆಗಲ್ಲ, ಇದು 16 ಮೀಟರ್ ಆಗಲ್ಲ. ಅದ್ ಕಟ್ಟಿದ್ದು ಕೂಡ ಅಶೋಕ್ ಬಿಲ್ಟ್ ಖಾನು, ಇದು ಕಟ್ಟಿದ್ದು ಕೂಡ ಅಶೋಕ್ ಬಿಲ್ಟ್ ಖಾನು. ಅದು ಫಸ್ಟ್ ಕನ್ಸ್ಟ್ರಕ್ಷನ್ ಆಗಿದ್ದಕ್ಕೆ ದೇಶದ ಮೊದಲನೇ ಸೇತುವೆ ಕೇಬಲ್ ಸ್ಟೇ ಟೆಕ್ನಾಲಜಿ ಅದಾಯ್ತು. ಎರಡನೇ ಸೇತುವೆ ನಮ್ಮ ಶಿವಮೊಗ್ಗದ ಕಳಸೋಳಿ ಸಿಗಂದೂರು ಸೇತುವೆ ಅಂತ ಹೇಳಿ ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಹಾಗಾಗಿ ಈ ರೀತಿಯಂತ ಅನೇಕ ಸಾಧನೆಗಳನ್ನ, ಉದಾಹರಣೆಗೆ ರಾಷ್ಟ್ರೀಯ ಹೆದ್ದಾರಿದಾಗ್ಲೇ ನಿಮಗೆ ಮಾತಾಡ್ತಾ ಹೇಳಿದೆ, ನಿಮಗೆ 4 ಲೈನ್ ರಸ್ತೆಗಳಿರ್ಬೋದು, ಹೈ ಸ್ಪೀಡ್ ಕಾರಿಡಾರ್ಸ್ಗಳಿರ್ಬೋದು, ಈ ರೀತಿ ಭಾರತೀಯ ರೈಲ್ವೆಗೆ ಸಾಕಷ್ಟು ಹಣವನ್ನು ಕೊಡುವಂತ ಕಾರ್ಯಕ್ರಮಗಳಿರ್ಬೋದು, ನಾಗರಿಕ ವಿಮಾನಗಳಿರ್ಬೋದು, ಕೃಷಿ ಉಡಾನಿಗೆ, ಕೃಷಿಯು ಕೂಡ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡುವಂತ ಕೆಲಸಗಳಿರ್ಬೋದು. ವಿಶೇಷವಾಗಿ ನಮ್ಮ ರೈತರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಕೊಡುವಂತ ಕೆಲಸಗಳಿರ್ಬೋದು. ಇದೆಲ್ಲದೂ ಕೂಡ ಆಗ್ತಾ ಇದೆ ಅಂತೇಳಿ ಅತ್ಯಂತ ಅಭಿಮಾನ ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಸಂತೋಷದ ಒಂದು ವಿಚಾರಗಳನ್ನ ಈ ಸಂದರ್ಭದಲ್ಲಿ ನಾನು ಹಂಚ್ಕೊಳ್ಬೇಕು ಅಂತ ಅನ್ಸುತ್ತೆ. ಇವತ್ತು ಶಿವಮೊಗ್ಗದಲ್ಲಿ ರಾಜ್ಯದ 4ನೇ ರೈಲ್ವೆ ಕೋಚಿಂಗ್ ಡಿಪೋ ನಾಳೆ ಜನವರಿ ಒಳಗೆ ಉದ್ಘಾಟನೆ ಆಗತ್ತೆ.
ಈಗ ಆಲ್ರೆಡಿ ಟೈಮ್ ಟೇಬಲ್ ಬಂದಿದೆ. ಬೆಂಗಳೂರಿನ ಒತ್ತಡ, ಮೈಸೂರಿನ ಒತ್ತಡವನ್ನ ಕಮ್ಮಿ ಮಾಡ್ಲಿಕ್ಕೆ ಶಿವಮೊಗ್ಗಕ್ಕೆ ಯಾವ್ಯಾವ ಟ್ರೈನ್ ಅನ್ನ ಡೈವರ್ಟ್ ಮಾಡ್ಬೇಕು ಅಂತ ಹೇಳಿ ಈಗ ಆಲ್ರೆಡಿ ಟೈಮ್ ಟೇಬಲ್ ಬಂದಿದೆ. ಅದ್ರ ಪ್ರಕಾರ ಶಿವಮೊಗ್ಗದಿಂದ ತಿರುಪತಿಗೆ ಒಂದೇ ಭಾರತ್ ಟ್ರೈನ್ ಜನವರಿಯಿಂದ ಬೆಳಗ್ಗೆ 4:15 ಬಿಟ್ಟು 12:00 ತಿರುಪತಿ ತಲುಪಿ ಮತ್ ಸಂಜೆ 4:15 ಬಿಟ್ಟು ರಾತ್ರಿ 12 ಗಂಟೆಗೆ ಒಂದೇ ಭಾರತ್ ಟ್ರೈನ್ ಶಿವಮೊಗ್ಗದ ಕೋಚೆಗಂಗೂರು ಟೈಪ್ ಇಂದ ಹೊರಡುತ್ತೆ. ಎರಡನೇದು ಶಿವಮೊಗ್ಗದಿಂದ ಬೆಂಗಳೂರಿಗೆ ಈಗಾಗಲೇ ಟ್ರೈನ್ ಟೈಮ್ ಟೇಬಲ್ ಕೂಡ ಒಂದೇ ಭಾರತ್ ಟ್ರೈನ್ ಬಂದಿದೆ. ಮೂರನೇದು ಇಲ್ಲಿಂದ ಕೇರಳಕ್ಕೆ ಎರ್ನಾಕುಲಂ ಟ್ರೈನ್ ನಂಬರು ಬಂದಿದೆ 12683 12684 ಎರ್ನಾಕುಲಂಗೆ. ಅದೇ ತರ ಬಿಹಾರದ ಬಗಲ್ಪುರ್ಗೆ, ಚಂಡೀಗಢಗೆ, ಗೌಹಾಟಿಗೆ ಇಷ್ಟು ಟ್ರೈನ್ಗಳನ್ನ ಶಿವಮೊಗ್ಗದಿಂದ ಜನವರಿ ಫೆಬ್ರವರಿಯಿಂದ ಇಲ್ಲಿಂದ ಆಪರೇಟ್ ಆಗುತ್ತೆ. ಅಂದ್ರೆ ಅಡ್ವಾನ್ಸ್ ಆಗಿ ಒಂದು ರೈಲ್ವೆ ಇಲಾಖೆ ಇನ್ನೂ ಉದ್ಘಾಟನೆ ಆಗಿಲ್ಲ. ಅಂದ್ರೆ ಯಾವ್ಯಾವ ಟ್ರೈನ್ ಅನ್ನ ಯಾವ ಸ್ಟೇಷನ್ ರನ್ ಮಾಡಬೇಕು ಅಂದ್ರೆ ಒಂದು ಟ್ರೈನ್ ಒಂದು ದಿಕ್ಕಿಂದ ಇನ್ನೊಂದು ದಿಕ್ಕಿಗೆ ಹೋಗ್ಬೇಕು ಅಂದ್ರೆ 400-500 ಜಂಕ್ಷನ್ಸ್ ಗಳು ಬರುತ್ತೆ. ಎಲ್ಲ ಅಡ್ವಾನ್ಸ್ ಹೋಮ್ವರ್ಕ್ ಇರಬೇಕಾಗತ್ತೆ. ಇದು ಒಂದ್ ಕಡೆಗೆ. ಇನ್ನೊಂದ್ ಕಡೆಗೆ ನಮ್ಮ ಗೌರವಿತ ಕಾಗೇರಿ ಸಾಹೇಬರು ಬರ್ಬೇಕಿತ್ತು ಕಾರ್ಯಕ್ರಮಕ್ಕೆ. ಸಾಕಷ್ಟು ನಮ್ಮ ತಾಳಗುಪ್ಪದಿಂದ, ವಿಶೇಷವಾಗಿ ನಮ್ಮ ತಾಳಗುಪ್ಪದ ಹುಬ್ಳಿಗೆ, ಸಿದ್ದಾಪುರ, ಸಿರ್ಸಿ, ಮುಂಡ್ಗೋಡು ಮತ್ತೆ ತಡ್ಸ 150 ಕಿಲೋಮೀಟರ್ ಆಗುತ್ತೆ. ಸರ್ವೆ ಫೈನಲ್ ಆಗಿದೆ. ಈಗಾಗಲೇ ಅದರಲ್ಲಿ ಭೂಮಿ 195 ಹೆಕ್ಟೇರ್ ಕುಷ್ಕಿ ಬರುತ್ತೆ, ನೀರಾವರಿ 317 ಹೆಕ್ಟೇರ್ ಬರುತ್ತೆ, 190 ಹೆಕ್ಟೇರ್ ಅರಣ್ಯ ಭೂಮಿ ಬರುತ್ತೆ. ಹಾಗಾಗಿ ಇದಕ್ಕೆ ಆಲ್ಟರ್ನೇಟಿವ್ ಲ್ಯಾಂಡ್ ಅನ್ನ ಹುಡುಕ್ಲಿಕ್ಕೆ ಈಗ ಆಲ್ರೆಡಿ ಹೋಮ್ವರ್ಕ್ ಈಗಾಗಲೇ ಶುರುವಾಗಿದೆ. ಕಾಗೇರಿ ಸಾಹೇಬ್ ನಾವು ಈಗಾಗಲೇ ಆ ದಿಕ್ಕಲ್ಲಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನಮ್ದು ಅವತ್ತಿನ ದಿನದಿಂದ ಬೇಡಿಕೆ ಇರೋದು ತಾಳಗುಪ್ಪ ಹೊನ್ನಾವರ ಮಧ್ಯೆ ಈಗ ಆಲ್ರೆಡಿ ಸರ್ವೆ ಆಗಿದೆ. 73% ಫಾರೆಸ್ಟ್ ಬರ್ತಾ ಇದೆ, 73% ಫಾರೆಸ್ಟ್ ಬರ್ತಾ ಇದೆ. ಹಾಗಾಗಿ ಫಾರೆಸ್ಟ್ ಬರೋದನ್ನ ಚಪ್ಪಾಳೆ ತಟ್ಟಂಗಿಲ್ಲ, ದುಗ್ಗು ಸಂಖ್ಯೆ. ಹಾಗಾಗಿ ಇದಕ್ಕೆ ಸರ್ಕಾರ ಡಿಸಿಷನ್ ತೆಗೆದುಕೊಳ್ಬೇಕಾಗತ್ತೆ. ಇವೆರಡು ಕೂಡ ತುಂಬಾ ಮುಖ್ಯವಾದಿದ್ದು. ಒಂದ್ ಹೆಮ್ಮೆಯ ವಿಚಾರ ಅಂದ್ರೆ ನಮ್ ಸಿ.ಟಿ. ರವಿ ಸಾಹೇಬ್ರ ಅವ್ನ್ ಬಿಟ್ಟು ಓಡಾಡ್ತಾ ಇದ್ರು. ಇನ್ಮಿಂದ ನಮ್ಮ ಶಿವಮೊಗ್ಗದಿಂದ ಶಿವಮೊಗ್ಗ, ಶೃಂಗೇರಿ, ಚಿಕ್ಕಮಗಳೂರು, ಬೇಲೂರು, ಹಾಸನ್ ನೂತನ ರೈಲ್ವೆ ಹಳಿ ಹಾಕಲಿಕ್ಕೂ ಕೂಡ ಈಗ ಆಲ್ರೆಡಿ ಸರ್ವೆ ಕಾರ್ಯನು ಕೂಡ ಆಗ್ತಾ ಇದೆ ಅಂತ ಹೇಳಿ ಅತ್ಯಂತ ಅಭಿಮಾನದ ಹೇಳ್ತೀನಿ. ವಿಶೇಷವಾಗಿ ನಮ್ಮ ಶಿವಮೊಗ್ಗಕ್ಕೆ ಸಮಸ್ಯೆ ಆಗಿರೋದು ಬೀರೂರಿಂದ ಶಿವಮೊಗ್ಗಕ್ಕೆ ಡಬ್ಲಿಂಗ್ ಆಗ್ಬೇಕಾಗಿತ್ತು. ಸೊ ಅದು ಕೂಡ ಸರ್ವೆ ಆಗಿ 1900 ಕೋಟಿ ಖರ್ಚು ಮಾಡಿ ಶಿವಮೊಗ್ಗದಿಂದ ಬೀರೂರಿಂದ ಶಿವಮೊಗ್ಗಕ್ಕೆ ಡಬ್ಲಿಂಗ್ ಕಾರ್ಯ ಕೂಡ ಈ ವರ್ಷದಲ್ಲಿ ಶುರುವಾಗುತ್ತೆ. ಒಂದು ಗೌರವಿತ ಕುಮಾರಸ್ವಾಮಿಗಳು ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಡಿಸ್ಇನ್ವೆಸ್ಟ್ಮೆಂಟ್ ಅಲ್ಲಿ ಇದ್ದಂತ ಭದ್ರಾವತಿ VISL ಫ್ಯಾಕ್ಟರಿ ಪುನಶ್ಚೇತನ ಮಾಡ್ಲಿಕ್ಕೆ ಮತ್ತೆ ನಮಗೆ 10,000-15,000 ಕೋಟಿ ಬೇಕಾಗತ್ತೆ. ಮೊನ್ನೆ ಆಂಧ್ರದಲ್ಲಿರುವಂತ ಒಂದು ಸ್ಟೀಲ್ ಸೆಕ್ಟರ್ ಅನ್ನ ರೀಓಪನ್ ಮಾಡುವಂತ ಕೆಲಸ ಆಗಿದೆ. ಮುಂದಿನ ಹಂತ ನಮ್ಮ ಭದ್ರಾವತಿದು ಅಂತ ಹೇಳಿ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಜೊತೆಗೆ ಚರ್ಚೆ ಆಗ್ತಿರಂತ ಈ ಸಂದರ್ಭದಲ್ಲಿ ನಾಳೆ ಹೊಸಪೇಟೆ ಬಳ್ಳಾರಿಯಿಂದ ಮೈನ್ಸ್ ಭದ್ರಾವತಿ ಬರೋ ದೃಷ್ಟಿಯಿಂದ ಭದ್ರಾವತಿ ಚಿಕ್ಕಜಾಜೂರು ರೈಲ್ವೆ ರೂಟ್ ಆಗ್ಬೇಕಂತೇಳಿ 73 ಕಿಲೋಮೀಟರ್ ವಿನಂತಿ ಮಾಡ್ಕೊಂಡಿದ್ವಿ. ಮೊನ್ನೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ. ಸರ್ವೆ ಕಾರ್ಯಕ್ಕೆ ಇಲ್ಲ ಆಲ್ರೆಡಿ ಟೆಂಡರ್ ಅನ್ನು ಕೂಡ ಕರೆದಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಅಂದ್ರೆ ಈ ರೀತಿ ಇದೆ. ಕೇವಲ ಶಿವಮೊಗ್ಗದಲ್ಲಿ ಮಾತ್ರ ಅಭಿವೃದ್ಧಿ ಆಗ್ತಾ ಇಲ್ಲ. ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ದೇಶದ ಪ್ರತಿ ಮೂಲೆಯಲ್ಲೂ ಕೂಡ ಆಗ್ತಾ ಇದೆ. ಮೊದಲು ಟ್ಯಾಕ್ಸ್ ಕಟ್ತಾ ಇದ್ರು, ಇವತ್ತು ಕೂಡ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅವತ್ತು ಯಾಕೆ ಅಭಿವೃದ್ಧಿ ಕಾರ್ಯ ಆಗ್ಲಿಲ್ಲ, ಇವತ್ತು ಹೇಗೆ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆ. ನಾ ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು, ಮಾಡ್ಬೇಕು ಅನ್ನುವಂತ ಒಬ್ಬ ಇಚ್ಛಾಶಕ್ತಿ ಇದ್ದಂತ ಪ್ರಧಾನಮಂತ್ರಿಗಳು ಇದ್ರೆ ಇಡೀ ದೇಶ ಕಟ್ಬೋದು ಅನ್ಲಿಕ್ಕೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಸರ್ಕಾರ ಒಂದು ದೊಡ್ಡ ಉದಾಹರಣೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮೋದಿಜಿಯವರ ಸಾಧನೆ ಭಾಷಣದಲ್ಲಿ ಹೇಳಲಿಕ್ಕೆ ಆಗಲ್ಲ, ಬುಕ್ಲೆಟ್ಟೇ ಮಾಡಬೇಕು. ಓದ್ಕೊಳ್ಳೋಣ ನಾವೆಲ್ಲರೂ ಕೂಡ. ಓದಿ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ದೇಶದ ಕಟ್ಟಕಡೆಯ ವ್ಯಕ್ತಿಗೆ ತಿಳಿಸುವಂತ ಕಾರ್ಯವನ್ನ ಮಾಡಿದಾಗ ಪಕ್ಷದ ಕಾರ್ಯಕರ್ತರಾಗಿದ್ದು ಕೂಡ ಸಾರ್ಥಕ ಆಗತ್ತೆ. ಆ ದಿಕ್ಕಲ್ಲಿ ಮೆಟೀರಿಯಲ್ಸ್ ಅನ್ನ ತಲುಪಂತ ಕೆಲಸ ಹಿಂದೂ ಆಗಿದೆ. ಮುಂದೂ ಕೂಡ ಆ ದಿಕ್ಕಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಗಮನ ಕೊಡ್ತಾರೆ. ಅದನ್ನ ಜನರ ಮಧ್ಯೆ ತಗೊಂಡು ಹೋಗೋಣ ಅಂತೇಳಿ ವಿನಂತಿಯನ್ನ ಮಾಡಿಕೊಂಡು ಈ ವೇದಿಕೆ ಮುಖಾಂತರ ನಮ್ಮ ಹಾಲಪ್ಪನವ್ರ ಪರವಾಗಿ, ನಮ್ಮ ಮೇಘರಾಜ್ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ಳೋದು, ನಾಳೆ 14ನೇ ತಾರೀಕಿಗೆ ಗೌರವಾನ್ವಿತ ನಿತಿನ್ ಗಡ್ಕರಿ ಅವರು, ಭೂ ಸಾರಿಗೆ ಸಚಿವರು
ಬೆಳಿಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಸಾಗರಕ್ಕೆ ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಬರ್ತಾ ಇದ್ದಾರೆ. ರಾಷ್ಟ್ರಕ್ಕೆ ಆ ಶರಾವತಿ ಮುಳುಗಡೆ ಸಂತಸರ ಹೆಸರಲ್ಲಿ ಕಟ್ಟಿರುವಂತ ಅಂಬರ್ಗೋಡ್ಲು ಕಳಸೋಳಿ ಸೇತುವೆ ಮತ್ ಮೊನ್ನೆ ಭಾರತೀಯ ಜನತಾ ಪಕ್ಷದ ಪರಿವಾರದ ಹಿರಿಯರು ಎಲ್ಲರೂ ಕೂಡ ಕೂತು ಒಂದು ರೆಸಲ್ಯೂಷನ್ ಮಾಡಿದೀವಿ. ಇವತ್ತಿನ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಿನಂತಿನೂ ಕೂಡ ಮಾಡ್ಕೊಂತ ಇದೀವಿ. ಆ ಸೇತುವೆಗೆ ಆ ಒಂದು ಸಿಗಂದೂರು ಚೌಡೇಶ್ವರಿ ಹೆಸರನ್ನ ನಾಮಕರಣವನ್ನ ಮಾಡಬೇಕು ಅಂತ ಕೂಡ ಈ ಆಲ್ರೆಡಿ ರೆಸಲ್ಯೂಷನ್ ಮಾಡಿದ್ವಿ. ಮುಖ್ಯಮಂತ್ರಿಗಳು ಕೂಡ ನಾವು ವಿನಂತಿ ಮಾಡ್ಕೊಂತೇವೆ. ಇಲ್ಲಿ NOC ಕೊಟ್ರೆ ರಾಜ್ಯದಿಂದ ಕೇಂದ್ರದಿಂದ ಅದಕ್ಕೆ ಬೇಕಂತ ಪರ್ಮಿಷನ್ ಕೊಡಿಸುವಂತ ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ನಮ್ಮ ಹಿಂದೆ ನಿಮ್ಗೆ ಗೊತ್ತಿರ್ಬೋದು ಶಿವಮೊಗ್ಗದ ಏರ್ಪೋರ್ಟಿಗೆ ಸನ್ಮಾನಿಸಿದ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ರು ರಾಷ್ಟ್ರಕವಿ ಕುವೆಂಪು ಅವರ ಹೆಸರನ್ನ. ಈಗ ಆಲ್ರೆಡಿ ಸ್ಟೇಟ್ ಕ್ಯಾಬಿನೆಟ್ ಇಂದ ಗೌರ್ಮೆಂಟ್ ಇಂದ ರೆಸಲ್ಯೂಷನ್ ಆಗಿ ಕೇಂದ್ರಕ್ಕೆ ಹೋಗಿದೆ. ಯಾವಾಗ ಬೇಕಾದ್ರೂ ಕೂಡ ಅದನ್ನ ಘೋಷಣೆ ಮಾಡುವಂತ ದಿನಗಳು ದೂರ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಟ್ಯಾಕ್ಸ್ ಬಗ್ಗೆ ತುಂಬಾ ಜನ ಮಾತಾಡ್ತಾರೆ. ಜನರು ದುಡ್ಡು, ಟ್ಯಾಕ್ಸಿನ ದುಡ್ಡು ಅಂತ ಹೇಳಿ, ತೆರಿಗೆ ದುಡ್ಡು ಅಂತೇಳಿ. ಅದನ್ನೇ ಈ ಸಂದರ್ಭ ಪ್ರಶ್ನೆ ಮಾಡ್ತೇನೆ. 2008ರಿಂದ 2022 ನಮ್ಮ ಬಿಜೆಪಿಯ ಮೊದಲ 5 ವರ್ಷ ಸಿದ್ದರಾಮಯ್ಯನವರು ಆಡಳಿತವನ್ನ ಮಾಡಿದ್ರು. ಈ ಸಂದರ್ಭ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ಯಾವ ರೀತಿ ಆಯ್ತು? 2008ರಿಂದ ಹಿಂದೆ ಅವತ್ತು ಕೂಡ ಜನಗ ತೆರಿಗೆ ಕಟ್ಟಿದ್ರು, ಅವತ್ತು ಯಾಕೆ ಅಭಿವೃದ್ಧಿ ರಾಜ್ಯದಲ್ಲಿ ಆಗ್ಲಿಲ್ಲ? ಹಾಗೆ ಈ ಪ್ರಶ್ನೆ ಮಾಡೋಂಥವ್ರು ಸ್ವಲ್ಪ ಅವಲೋಕನ ಮಾಡ್ಕೊಂಡ್ರೆ ಒಳ್ಳೇದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ತುಂಬಾ ಸಂತೋಷ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದು ಇವತ್ತಿನ ಒಂದು ಸಭೆ ಯಶಸ್ವಿ ಮಾಡಿದಿರಿ. ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ಕೆಳಗೆ ತೆಗೆದುಕೊಂಡಂತ ವಿನಂತಿ ಮಾಡ್ಕೊಂಡು, ನಾಡಿದ್ದು ನಮ್ಮ 3 ಜಿಲ್ಲೆಯಿಂದ ಇಲ್ಲಿ ಬಂದಂತ ಉತ್ತರ ಕನ್ನಡ ಜಿಲ್ಲೆ ಅವರು ಕೂಡ ನಮ್ಮ ಸಿಗಂದೂರು ಸೇತುವೆ ಅವ್ರಿಗೂ ಅನುಕೂಲ ಆಗತ್ತೆ. ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿಯವರು ಕೂಡ ಇಲ್ಲಿಂದ ಶಾರ್ಟ್ ಕಟ್ ಅಲ್ಲಿ ಭಟ್ಕಳಕ್ಕೂ ಹೋಗ್ಬೋದು, ಉಡುಪಿಗೂ ಕೂಡ ಹೋಗ್ಬೋದು, ಎಲ್ರೂ ಕೂಡ ಅನುಕೂಲ ಆಗತ್ತೆ. ಹಾಗಾಗಿ ಅವತ್ತಿನ ಒಂದು ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದು ಹಾರೈಸ್ಬೇಕು. ಅಲ್ಲಿ ನಿಮ್ಮನ್ನು ನೋಡಿದ್ರೆ ಗಡ್ಕರಿ ಜಿಯವರಿಗೆ ಇನ್ನೂ ಒಂದು 10-20 ಸಾವಿರ ಕೋಟಿ ಬರೀ ನಮ್ದೊಂದೇ ಜಿಲ್ಲೆಗಲ್ಲ 3 ಜಿಲ್ಲೆಗೆ ಕೊಟ್ಟು ಹೋಗ್ಬೇಕು ಅಂತ ಅನಿಸ್ಬೇಕಪ್ಪ. ಆ ರೀತಿ ತಾವೆಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮ ಯಶಸ್ಸು ಮಾಡ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಂಡು ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.